TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಶ್ರೀ ಉತ್ಪವಲಿಂಗ ಈಶ್ವರ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸೇವೆ. ಸಿರುಗುಪ್ಪ ನಗರದ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿರುವ ಶ್ರೀ ಉತ್ಪವಲಿಂಗ ಈಶ್ವರ ದೇವಸ್ಥಾನದಲ್ಲಿ ಎಳ್ಳ ಅಮಾವಾಸ್ಯೆ ನಿಮಿತ್ತ ಬನ್ಸಿಲಾಲ್ ಕುಟುಂಬದವರಿಂದ ಅನ್ನ ಪ್ರಸಾದ ವಿತರಣೆ ಜರುಗಿತು. ಉದ್ಯಮಿ ಕಿರಣ್ ಕುಮಾರ್ ಜೈನ್ ಮಾತನಾಡಿ, ಎಲ್ಲ ದಾನಕ್ಕಿಂತ ಅನ್ನದಾನವೇ ಶ್ರೇಷ್ಠವೆಂಬಂತೆ ಇಲ್ಲಿ ಪ್ರತಿ ಅಮಾವಾಸ್ಯೆಯೆಂದು ಪ್ರಸಾದ ವ್ಯವಸ್ಥೆ ಇರುತ್ತದೆ. ನಮ್ಮ ತಂದೆ ಬನ್ಸಿಲಾಲ್ ಸಹೋದರ ಸುರೇಂದ್ರ ಕುಮಾರ್ ಜೈನ್ ಅವರ ಪುಣ್ಯತಿಥಿ ಹಾಗೂ ಎಳ್ಳಮಾಸಿಯ ನಿಮಿತ್ತ ಈ ಸಲ ನಮ್ಮ ಕುಟುಂಬದಿಂದ ಅನ್ನ ಪ್ರಸಾದವನ್ನ ಹಮ್ಮಿಕೊಂಡಿದ್ದೇವೆ. ಪುಣ್ಯತಿಥಿಯ ಪ್ರಸಾದ ವಿತರಣೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರಂತೆ ಮಲ್ಲಿಕಾರ್ಜುನ್ ಹಾಗೂ ಗೆಳೆಯರು ಮುಂದೆ ಬಂದು ಸುಗಮವಾಗಿ ನಡೆಸಿಕೊಡುತ್ತಾರೆ. ಇಂತಹ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನಮ್ಮ ಕುಟುಂಬದಿಂದ ಅಭಿನಂದನೆಗಳನ್ನು ತಿಳಿಸಲಾಗುವುದು ಎಂದರು. ಪ್ರಸಾದ ವಿತರಣೆಯ ಆಯೋಜಕ ಕೊತ್ತಂಬರಿ ಮಲ್ಲಿಕಾರ್ಜುನ್ ಮಾತನಾಡಿ, ಬಸ್ ನಿಲ್ದಾಣ, ತರಕಾರಿ ಮಾರುಕಟ್ಟೆ ಹಾಗೂ ಆಟೋ ನಿಲ್ದಾಣಕ್ಕೆ ಬರುವ ಸಾರ್ವಜನಿಕರು, ವರ್ತಕರು, ಪ್ರಯಾಣಿಕರ ಹಸಿವನ್ನ ಕಳೆದು 3 ವರ್ಷಗಳಿಂದ ಪ್ರತಿ ಅಮಾವಾಸ್ಯೆಯೆಂದು ನಮ್ಮ ಗೆಳೆಯರ ಬಳಗದಿಂದ ಶ್ರೀ ಈಶ್ವರ ಸ್ವಾಮಿಯ ಆಶೀರ್ವಾದದಿಂದ ಪ್ರಸಾದದ ರೂಪದಲ್ಲಿ ನೀಗಿಸಲಾಗುತ್ತಿದೆ. ನಮ್ಮ ಈ ಕಾರ್ಯಕ್ಕೆ ಇಂತಹ ದಾನಿಗಳು ಸಹಕರಿಸುತ್ತಿರುವುದು ಹೆಮ್ಮೆಯಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನನ್ನ ಮಗ ಇವತ್ತಿನ ಅಮಾವಾಸ್ಯೆ ದಿವಸ ನಮ್ಮ ತಂದೆಯವರ ಪುಣ್ಯಸ್ಮರಣೆ ಇದೆ, ತಿಥಿ ಇದೆ. ಅದಕ್ಕಾಗಿ ಸಾರ್ವಜನಿಕ ಒಂದು ದಾಸೋಹವನ್ನು ಏರ್ಪಡಿಸಿದ್ದೇವೆ. ಈಗ ಬರೋ ತಿಂಗಳು ಕೂಡ ಇದೇ ರೀತಿ ನಮ್ಮ ಅಮ್ಮನ ಒಂದು ಪುಣ್ಯಸ್ಮರಣೆ ಅಂಗವಾಗಿ ಬರ ಅಮಾವಾಸ್ಯೆ ಕೂಡ ದಾಸೋಹ ಇರುತ್ತದೆ. ಸಾರ್ವಜನಿಕರಲ್ಲಿ ವಿನಂತಿ, ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ. ಇದೇ ವೇಳೆ ಬಿ ಹರ್ಷವರ್ಧನ್ ಕುಮಾರ್ ಜೈನ್, ಮಹೇಶ್ ಸಣ್ಣ ಬಸವ, ಚಂದ್ರಕುಮಾರ್, ಲಕ್ಷ್ಮಣ್, ಬಸವರಾಜ್, ಕುಮಾರಸ್ವಾಮಿ ಹಾಗೂ ಪ್ರಸಾದಕ್ಕೆ ಬಂದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, TV24 ಕನ್ನಡ ನ್ಯೂಸ್, ಹೊನ್ನೂರಪ್ಪ, ಸಿರುಗುಪ್ಪ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.